ಅರಿಶಿಣದಿಂದ ಗೌರಿಯನ್ನು ಮಾಡೋಣ ಇವತ್ತು. ಇಲ್ಲಿ ನಾನು ಯಾವುದೇ ಕಲರ್ಗಳನ್ನ ಹಾಕಿಲ್ಲ, ಮನೆಯಲ್ಲೇ ಕಾಡಿಗೆಯನ್ನು ಮಾಡಿಕೊಂಡು ಈ ರೀತಿ ಅರಿಶಿಣದ ಗೌರಿಯನ್ನು ಮಾಡಿದ್ದೀನಿ. ಗೌರಿಯನ್ನು ಮಾಡುವಾಗ ಅರಿಶಿಣದಿಂದ ಮಾಡಿದರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಒಂದು ವಿಡಿಯೋವನ್ನು ಇವತ್ತು ನೋಡಿರಿ ಕಂಪ್ಲೀಟಾಗಿ. ಯಾರೆಲ್ಲ ಗಣೇಶನ ಕೂರಿಸ್ತಿರಿಲ್ಲ ಅಂಥವ್ರಿಗಂತೂ ಬೆಸ್ಟ್ ವಿಡಿಯೋ. ಬರೀ ಹಾಗಿದ್ರೆ ಇವತ್ತು ಅರಿಶಿಣದ ಗೌರಿಯನ್ನು ಹೆಂಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಯಾಕಂದರೆ ಹೆಚ್ಚಾಗಿ ಹೊರಗಡೆಯಿಂದ ಮಣ್ಣಿಂದ ತೊಗೊಂಡು ಬರ್ತಾ ಇರ್ತೀವಿ. ಇವತ್ತು ಯಾವುದೇ ಒಂದು ದುಡ್ಡನ್ನು ಕೊಡಲಾರ್ದೆ ನಾವು ಈ ರೀತಿ ಗೌರಿಯನ್ನು ಮಾಡೋಣ. ಅರಿಶಿಣ ಮತ್ತು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. 1 ಸ್ಪೂನ್ ಅರಿಶಿಣ ತೊಗೊಂಡ್ರೆ ನೀವು 3/4 ಭಾಗದಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕಾಗ್ತದೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಕರೆಕ್ಟಾಗಿ ಕಲಿಸ್ಕೊಳ್ರಿ. ಯಾವುದೇ ರೀತಿ ತೆಳ್ಳಗಾಗಬಾರ್ದು. ನೀವು ಗೋಧಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀರಿ ಆ ರೀತಿ ಕಲಿಸ್ಕೊರಿ. ಈಗ ಹಿಟ್ಟನ್ನು ರೆಡಿ ಮಾಡ್ಲಿಕ್ಕತ್ತೀನಿ. ನಂತರ ಈ ಒಂದು ಸಣ್ಣದೊಂದು ಪ್ಲೇಟು ಮತ್ತು ಒಂದು ಬಟ್ಲನ್ನು ತೊಗೊಳ್ರಿ. ಇಲ್ಲಾಂದ್ರೂ ಕೂಡ ನಡೀತದೆ, ನೀವು ಡೈರೆಕ್ಟಾಗಿಯೇ ಒಂದು ಪ್ಲೇಟನ್ನು ತೊಗೊಂಡು ಅದರೊಳಗೂ ಮಾಡ್ಬೋದು. ಈಗ ಬರ್ರಿ ಏನಂದ್ರೆ ಹಿಟ್ಟು ರೆಡಿ ಆಗಿದೆ. ಇಲ್ಲಿ ನೋಡ್ಲಿಕ್ಕತ್ತಿಲ್ಲ, ಈ ರೀತಿ ಬರಬೇಕು ಹಿಟ್ಟು. ಉಂಡೆ ಆಕಾರದೊಳಗೆ ಬಂದರೆ ಸಾಕು. ಅದನ್ನು ಸ್ವಲ್ಪ ನಾವು ಶೇಪ್ ಒಳಗೆ ತೊಗೊಳ್ಳೋಣ. ಈಗ ಮುಖದ ಶೇಪ್ ಯಾವ ರೀತಿ ಇರ್ತದಲ್ಲ ಆ ಒಂದು ಶೇಪನ್ನು ಕೊಡೋಣ. ನಂತರ ಸ್ವಲ್ಪ ಹಿಟ್ಟನ್ನು ಅಂದ್ರೆ ಅರಿಶಿನ ತೆಗೆದು ಪಕ್ಕಕ್ಕೆ ಇಡೋಣಂತೆ. ಇವಾಗ ಶೇಪನ್ನು ಕೊಡೋಣ. ಫಸ್ಟ್ ಶೇಪ್ ಬೇಕಾಗ್ತದೆ ಮುಖಕ್ಕೆ. ರೌಂಡಾಗಿ ಬೇಡ, ಸ್ವಲ್ಪ ಎಗ್ ಶೇಪ್ ಅಂದರೆ ಸ್ವಲ್ಪ ಮುಖದ ಶೇಪ್ ಯಾವ ರೀತಿ ಇರುತ್ತಲ್ಲ ಆ ರೀತಿ ಶೇಪನ್ನು ತೊಗೊಳ್ಳೋಣ. ಎಷ್ಟು ಈಸಿಯಾಗಿ ಹೇಳಿಕೊಟ್ಟೆ ನೋಡಿರಿ. ಹೆಚ್ಚಾಗಿ ಇದೊಂದಿಷ್ಟು ಕ್ಲಾಸ್ಗಳನ್ನೂ ಕೂಡ ಹೇಳ್ಕೊಡ್ತಾರೆ ಒಂದೊಂದು ಕಡೆ. ನೋಡಿರಿ, ಈ ರೀತಿ ನಾನು ಕಣ್ಣನ್ನು ಮಾಡ್ಕೊಳ್ಳುವಾಗ ಸ್ವಲ್ಪ ಶೇಪನ್ನು ತೊಗೋಬೇಕಾಕೈತಿ. ಆವಾಗ ನಿಮ್ಗೆ ಮೂಗಿನ ಶೇಪು ಕರೆಕ್ಟಾಗಿ ಬಂದುಬಿಡ್ತದೆ. ಇದರಿಂದಾಗಿ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನನ್ನ ಚಾನಲ್ಗೆ ನೀವು ಬಂದು ಹೊಸದಾಗಿ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಲೈಕ್ನ ಮಾಡಿರಿ, ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರನ್ನು ಮಾಡಿರಿ. ಇವಾಗ ನೋಡ್ಲಿಕ್ಕತ್ತಲ್ಲ, ಈ ರೀತಿ ಸ್ವಲ್ಪ ನಾವು ಮುಖದ ಶೇಪನ್ನು ಕೊಡಬೇಕು. ನಂತರ ಇದಕ್ಕೆ ಮೂಗನ್ನು ರೆಡಿ ಮಾಡ್ಕೊಳ್ಳೋಣಂತ. ಇಲ್ಲಿ ನಾನು ಯಾವುದೇ ರೀತಿ ಕಲರನ್ನು ಹಾಕೋದಿಲ್ಲ ಇದಕ್ಕೆ, ಅಂದ್ರೆ ಗೌರಿಗೆ. ಮನೆಯಲ್ಲೇ ಸ್ವಲ್ಪ ಕಾಡಿಗೆ ಅದೆಲ್ಲ ತಕ್ಕೊಂಡು ಅಥವಾ ನಾವು ಕುಂಕುಮ ಅಥವಾ ಅರಿಶಿನ ಅಥವಾ ವಿಭೂತಿ ಇದನ್ನೇ ತೊಗೊಂಡು ನಾವು ಪೇಂಟನ್ನು ಮಾಡ್ಕೊಳ್ಳೋಣ. ಯಾಕಂದರೆ ದೇವರಿಗೆ ಹೊರಗಡೆಯಿಂದ ಬಣ್ಣಗಳನ್ನ ತೊಗೊಂಡು ಹಚ್ಚೋದು ಕೂಡ ಅಷ್ಟು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಈಗ ಮೂಗಿನ ಶೇಪು ಕೂಡ ಕರೆಕ್ಟಾಗಿ ಬಂತು. ನೋಡ್ಲಿಕ್ಕತ್ತಿಲ್ಲ ಎಷ್ಟು ಚೆಂದ ಆಯಿತು ಅಂತ ಹೇಳಿ. ಈಗ ಒಂದು ಕಡ್ಡಿ ಸಹಾಯದಿಂದ ಸ್ವಲ್ಪ ಮೂಗಿನ ಒಂದು ಹೊಳೆಗಳನ್ನು ಮಾಡ್ಕೊಳ್ಳೋಣ. ಯಾವುದೇ ರೀತಿ ಸ್ವಲ್ಪ ಹುಷಾರಾಗಿ ಮಾಡ್ಕೊರಿ. ಯಾವುದೇ ರೀತಿ ಗಡ್ಬಡ್ ಮಾಡಿಕೊಂಡು ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅರಿಶಿಣದ ಗೌರಿ ಇರೋದ್ರಿಂದ ಒಡೆಯೋ ಚಾನ್ಸಸ್ ಭಾಳ ಇರ್ತದೆ ಇದ್ರೊಳಗೆ. ಈಗ ನೋಡಿರಿ, ನಾನು ವಿಭೂತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಣ್ಣನ್ನು ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಸ್ವಲ್ಪ ವಿಭೂತಿಗೆ ನೀರನ್ನು ಹಾಕಿ ನೆನೆಸಿಡ್ರಿ. ಹಿಂಗೆ ಕಣ್ಣನ್ನು ಫಸ್ಟ್ ಬಿಳೆಗುಡ್ಡಿಯನ್ನು ನಾವು ಮಾಡ್ಕೊಳ್ಳೋಣ. ನೋಡಿರಿ, ನಾವು ಯಾವುದೇ ರೀತಿ ಇಲ್ಲಿ ಕಲರನ್ನು ನಾನು ಬಳಸಿಲ್ಲ. ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ ನಾನು ಆರಾಮಾಗಿನ ಮಾಡಿ ತೋರಿಸ್ಲಿಕ್ಕತ್ತೀನಿ. ಇಲ್ಲಿ ಯಾವುದೇ ರೀತಿ ಗಡ್ಬಡನ್ನ ಮಾಡ್ಕೋಬೇಡ್ರಿ. ಹಿಟ್ಟು ಸ್ವಲ್ಪ ನೀವು ಆ ಕಡೆ ಈ ಕಡೆ ಮಾಡಿದ್ರು ಹಿಟ್ಟು ಫುಲ್ ಶೇಪ ಹೋಗಿಬಿಡ್ತದೆ. ಹಾಗಾಗಿ ನೋಡಿರಿ, ಇವಾಗ ಕಣ್ಣಿನ ಒಂದು ಕಲರ್ ಆದರೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸ್ವಲ್ಪ ತುಟಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕುಂಕುಮನ ಸ್ವಲ್ಪ ನೀರು ಹಾಕಿ ರೆಡಿ ಮಾಡ್ಕೊಳಕತ್ತೀನಿ. ಈ ಒಂದು ಕುಂಕುಮನ ನಾನು ಲಿಪ್ಸ್ಗಳನ್ನ ಮಾಡೋದಕ್ಕೆ ಅಂದರೆ ರೆಡಿ ಮಾಡೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ತೆಳ್ಳಗಿರೋ ಒಂದು ಕಡ್ಡಿನ ತೊಗೊಂಡು ಶೇಪನ್ನು ಕೊಡ್ರಿ. ತುಟಿಗಳು ಯಾವ ಒಂದು ರೀತಿ ಶೇಪಲ್ಲಿ ಇರ್ತದಲ್ಲ ಆ ಒಂದು ಶೇಪಲ್ಲಿ ತುಟಿಗಳನ್ನ ಮಾಡ್ಕೊಳ್ಳೋಣ. ಎಷ್ಟು ಖುಷಿ ಅನಿಸುತ್ತೆ ನೋಡಿರಿ. ನಾವಿಲ್ಲಿ ಯಾವುದೋ ಒಂದು ಹೊರಗಡೆ ಕಲರ್ನ ಯೂಸ್ ಮಾಡ್ಕೊಂಡಿಲ್ಲ. ಯಾವುದೋ ಒಂದಿಲ್ಲ ಅಮೌಂಟನ್ನು ಕೂಡ ನಾನಿಲ್ಲಿ ಹಾಕಿಲ್ಲ. ಮನೆಯೊಳಗೆ ಇರೋವಂಥನ ಸಾಮಗ್ರಿಗಳನ್ನ ತೊಗೊಂಡು ಈಸಿಯಾಗಿ ಮಾಡೋದು ಹೇಳ್ಕೊಡಾಕತ್ತೀನಿ. ಈಗ ನೋಡಿರಿ, ಒಂದು ಸ್ಪೂನು ಅಥವಾ ಒಂದು ದೊಡ್ಡ ಚಮಚದ ಸಹಾಯದಿಂದ ಸ್ವಲ್ಪ ಎಣ್ಣೆನ ಹಚ್ಕೊಳ್ರಿ. ಅಂತ ದೀಪ ಹಚ್ಚೋಕೆ ಬಳಸ್ತಾ ಇರ್ತೀರಲ್ಲ ಎಣ್ಣೆನ, ಅದಕ್ಕೆ ನೀವು ಕಾಡಿಗೆಯನ್ನು ತಕ್ಕೋಬೋದು. ಈಗ ಸ್ಪೂನಲ್ಲಿ ನಾವು ಕಾಡಿಗೆಯನ್ನು ತಕ್ಕೊಳ್ಳೋಣ. ಈ ರೀತಿ ನಾನು ಕಾಡಿಗೆಯನ್ನು ತೆಗಿಲಿಕ್ಕತ್ತೀನಿ. ಹೆಚ್ಚಾಗಿ ಗೊತ್ತೇ ಇದ್ದೇ ಇರ್ತದೆ ಕಾಡಿಗೆನ ಯಾವ ರೀತಿ ನಾವು ತೆಕ್ಕೊಳ್ತೀವಿ ಅಂತ ಹೇಳಿ. ಯಾವುದೋ ಒಂದು ಇಲ್ಲಿ ಬಣ್ಣನ ಯೂಸ್ ಮಾಡಿಲ್ಲ ಅನ್ನೋದು ಒಂದೇ ಭಾಳ ಖುಷಿ. ಸೊ ಇವಾಗ ಸ್ವಲ್ಪ ಸ್ವಲ್ಪವಾಗಿ ನಿಮಗೆ ಕಾಣಿಸ್ಲಿಕ್ಕತ್ತದ, ಸ್ವಲ್ಪ ಸ್ವಲ್ಪ ಕಾಡಿಗೆ ಬಿಡ್ಲಿಕ್ಕತ್ತದ. ಸೊ ನಿಮ್ಗೆ ಎಷ್ಟು ಬೇಕಲ್ಲ, ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಹಾಗಾಗಿ ನಾನು ಸ್ಪೂನನ್ನು ದೊಡ್ಡದ ತೊಗೊಂಡಿದ್ದೀನಿ. ನೋಡಿರಿ, ಇವಾಗ ಕಾಡಿಗೆ ಅಂತೂ ರೆಡಿ ಆಯ್ತು. ಈಗ ಬರ್ರಿ ನಾವು ಬಣ್ಣನ ಅಂದರೆ ಸ್ವಲ್ಪ ಕಣ್ಣಿನ ಒಂದು ಬಿಳಿ ಗುಡ್ಡಿ ಏನು ಮಾಡಿದ್ವಲ್ಲ ಸ್ವಲ್ಪ ಕೈಲೇನು ತಗೊಂಡ್ಬಿಡ್ತೀನಿ ನಾನು. ಯಾಕಂದರೆ ಅದಕ್ಕೆ ಕಡ್ಡಿಗೆ ಹತ್ಕೊಳ್ಳೋದಿಲ್ಲ ಅದು. ಹಾಗಾಗಿ ಕೈಯಿಂದನೇ ಹಚ್ಕೊಂಡು ಈ ರೀತಿ ಕಣ್ಣನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ಇಲ್ಲಿ ಎಷ್ಟು ಚಂದ ಕಣ್ಣನು ಈಗ ರೆಡಿ ಆಯಿತು.
ಎರಡು ಕಣ್ಣಿಗೂ ಈ ರೀತಿ ಹಾಕಿ ಬರ್ರಿ ನಾವು ತಲೆಯಲ್ಲಿ ಕೂದಲನ್ನು ರೆಡಿ ಮಾಡೋಣ. ಈ ರೀತಿ ಬೆರಳು ಸಹಾಯದಿಂದನೇ ನೀವು ಮಾಡ್ಕೊತ ಹೋಗ್ರಿ. ಎಷ್ಟು ಚಂದ ನೋಡ್ರಿ, ಉಂಗುರಾಗಿ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಕೂದಲು. ಹಿಂಗೆ ಕೈಯಿಂದನೇ ನಾವು ಮಾಡ್ಕೊಂಡು, ಯಾವುದೇ ಇಲ್ಲಿ ಬ್ರಷನ್ನು ನಾನು ತೊಗೊಂಡಿಲ್ಲ. ಎಷ್ಟು ಖುಷಿ ಅನಿಸ್ತದೆ ನೋಡಿ, ನಾವು ಕೈಯಿಂದ ಮಾಡಿರುವಂಥ ಒಂದು ಯಾವುದೇ ಇರಲಿ ಆ ಒಂದು ಪ್ರೀತಿನ ಬೇರೆ, ಆ ಒಂದು ಖುಷಿನ ಬೇರೆ ಅನ್ನಿಸ್ತದೆ. ನಿಮಗೂ ಹಿಂಗೆ ಮಾಡಬೇಕು ಅಂತ ಇಷ್ಟ ಇತ್ತಪ್ಪ ಅಂತಂದ್ರೆ ಪೂರ್ತಿ ವಿಡಿಯೋನ ನೋಡ್ಕೋರಿ. ಹಂಗೆ ನೀವು ಪ್ರತಿ ವರ್ಷ ಗಣೇಶನ ಇಡ್ತೀರಿ ಅಂತಂದರೆ ಈ ಒಂದು ಗೌರಿಯನ್ನು ಮಾಡಿ ಆ ಗಣೇಶನ ಮುಂದೆ ಇಡ್ರಿ. ಭಾಳ ಒಂದು ಸಂತೃಪ್ತಿಯಿಂದ ನಿಮ್ಗೆ ವರನ ಕೊಡ್ತಾನೆ ಗಣೇಶ. ಕೂದಲಂತೂ ರೆಡಿ ಆಯಿತು ದೇವಿಗೆ. ನಂತರ ಸ್ವಲ್ಪ ಕಿವಿಗಳನ್ನ ಮಾಡ್ಕೊಂಬಿಡೋಣ. ಸ್ವಲ್ಪನೂ ಕೂಡ ಆಚೆ ಈಚೆ ಆಗಬಾರ್ದು. ಹಿಟ್ಟು ಭಾಳ ಸೂಕ್ಷ್ಮ ಇರೋದ್ರಿಂದ ಹಾಗಾಗಿನೇ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿರೋದು. ಇಲ್ಲಾಂದ್ರೆ ಒಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಗೌರಿ ಅಂತ ಹೇಳಿ ಸ್ವಲ್ಪ ಗಟ್ಟಿನೇ ಮಾಡಿಕೊಡ್ರಿ ಹಿಟ್ಟು. ಹಾಗೆ ಇಲ್ಲಿ ಸ್ವಲ್ಪ ಏನಂದರೆ ಕೆಳಗಡೆ ಕಡ್ಡಿಗಳನ್ನ ಚುಚ್ಕೋರಿ ಬೇಸಿಗೆ, ಇಲ್ಲ ಅಂತಂದರೆ ಗೌರಿ ಬೀಳೋ ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ವಲ್ಪ ಕಡ್ಡಿಗಳನ್ನ ಹಾಕ್ಕೊಂಡು ಈ ರೀತಿ ಗೌರಿನ ಕೂರಿಸ್ಕೋರಿ. ಎಷ್ಟು ಚೆಂದ ಆಯ್ತು ನೋಡ್ರಿ. ನಾವು ಕೈ ಒಳಗನ ಮಕ್ಕಳಿಗೆ ಏನಾದರೂ ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದರೂ ಕೂಡ ಈ ಒಂದು ಗೌರಿಯನ್ನು ಮಾಡೋದನ್ನು ಹೇಳ್ಕೊಡ್ರಿ. ಈಗ ದೇವಿಗೆ ತುರುಬನ್ನು ರೆಡಿ ಮಾಡ್ಕೊಳ್ಳೋಣಂತ. ಕೂದಲಿಗೆ ನಾನು ಬ್ಲ್ಯಾಕ್ ಕಲರ್ ಕಾಡಿಗೆನ ಹಚ್ಕೊಳ್ತಾ ಇದ್ದೇನೆ. ಆದರೆ ಒಂದು ಪ್ರಾಬ್ಲಮ್ ಏನಂದರೆ ಈ ರೀತಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಫಸ್ಟ್ ಕರೆಕ್ಟಾಗಿ ನೋಡ್ಕೋರಿ. ತುರುಬು ಇದೇ ರೀತಿ ನಾವು ಡೈರೆಕ್ಟಾಗಿ ಇಟ್ಬಿಟ್ವಿ ಅಂದ್ರೆ ಬಿದ್ದು ಹೋಗ್ಬಿಡ್ತದೆ. ಹಾಗಾಗಿ ಒಂದು ಕಡ್ಡಿನ ಇಟ್ಟು ಬೇಯಿಸ್ಕೋಸ್ಕರ ನಂತರ ನೀವು ಇದಕ್ಕೆ ಜೋಡಿಸ್ರಿ. ಗೌರಿ ಅಂದರೆ ಹಾಗೆ ಅಲ್ಲ, ತುರುಬಿಲ್ಲ ಅಂತಂದರೆ ನಡೆಯೋಂಗಿಲ್ಲ. ಹಾಗಾಗಿ ನಾವು ತುರುಬನ್ನು ಇಲ್ಲಿ ರೆಡಿ ಮಾಡ್ಕೊಂಡೀನಿ. ಈಗ ಇದಕ್ಕೆ ಕೊನೆಯದಾಗಿ ನಾವು ಏನಪ್ಪ ಹುಬ್ಬನ್ನು ರೆಡಿ ಮಾಡ್ಕೊಳ್ಳೋಣ. ಹುಬ್ಬು ರೆಡಿ ಮಾಡಬೇಕು. ನಂತರ ಕುಂಕುಮ. ಇಲ್ಲಿ ಏನಂದರೆ ನಾವು ಹೊರಗಡೆಯಿಂದ ಯಾವುದೇ ಒಂದು ಬಣ್ಣನ ಯೂಸ್ ಮಾಡ್ಕೊಂಡಿಲ್ಲ. ಮನೆಯೊಳಗೆ ನಾನೇ ಮಾಡಿರೋವಂಥ ಕಾಡಿಗೆನ ಹಚ್ತಾ ಇದ್ದೀನಿ ಗೌರಿಗೆ. ಇದರಿಂದ ಒಂದೇನಂದರೆ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಬಹಳ ನಮಗೂ ಕೂಡ ಬಹಳ ಖುಷಿ ಆಗ್ತದೆ ಇದರಿಂದ. ಯಾಕಂದರೆ ನಾವೇ ಮಾಡಿರೋದು ಅಂತ ಹೇಳಿ ಬಹಳ ಒಂದು ಖುಷಿ ಆಗ್ತದೆ. ನಂತರ ಸ್ವಲ್ಪ ನಾವು ಕುಂಕುಮನ ಹಣೆಗೆ ರೆಡಿ ಮಾಡ್ಕೊಳ್ಳೋಣ. ಕುಂಕುಮಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಂಕುಮದ ಬಟ್ಟನ್ನು ಇಟ್ಕೊಂಡ್ಬಿಟ್ರೆ ಸಾಕ್ಷಾತ್ ದೇವಿ ರೆಡಿ ಆದಳು. ಇವತ್ತು ಗಣೇಶನ್ನ ಇಟ್ಟಿರೋ ಮನೆಯಲ್ಲಿ ಗೌರಿನೂ ಕೂಡ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತನ್ನುವಂಥದ್ದಿದೆ, ಗೊತ್ತೇ ಇದೆ ನಿಮಗೆ. ಹಾಗಾಗಿ ಗೌರಿನೂ ಕೂಡ ನೀವೇ ಮನೆಯಲ್ಲೇ ಮಾಡ್ಕೋಬೋದು. ನಂತರ ಇದೇ ಒಂದು ವಿಭೂತಿ ಮತ್ತು ಕುಂಕುಮದಿಂದ ನೀವು ಒಡವೆಗಳನ್ನು ಕೂಡ ಮಾಡ್ಕೊಂಡು ಬಿಡ್ರಿ ದೇವಿಗೆ ಶೃಂಗಾರವಾಗಿ. ಎಲ್ರಿಗೂ ನಮಸ್ಕಾರ ತಿಳಿಸ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.